ಆಧಾರ್ ಬರ್ಬೇಕು ಈ ಕಡೆ. ಆಗ್ಲಿ ಆಗ್ಲಿ ಬನ್ನಿ. ಮೊದಲು ಪ್ರಸಾದ ತಗೊಳ್ಳಿ, ಪ್ರಸಾದ ತಗೊಳ್ಳಿ. ಹ್ಯಾಂಡಿಕ್ಯಾಪ್ ಕಡೆರಾ ಅವ್ರನ್ನ ಕುಂಡ್ರಿಸಿ. ಬನ್ನಿ ಬನ್ನಿ ಬನ್ನಿ, ಈ ಕಡೆ ಬರ್ಬೇಕಣೆ. ಪ್ರಸಾದ ಸುಡ್ತಾ ಇರುತ್ತೆ. ಜಾಗ ಬಿಡಿ. ಯಾವ್ದು ಇಸ್ಕೊಂಡ್ರಿ ನೀವು ಹ್ಯಾಂಡಿಕ್ಯಾಪ್ ಇದ್ರು ಹೋಗಿ ಕುತ್ಕೊಳ್ಳಿ, ಕಲ್ ಮೇಲೆ ಕೂತೀರಿ. ಈ ಕಡೆ ಬರ್ಬೇಕು. ನಿಮ್ ಕಡೆ ಬರ್ತಾರೆ, ಇಸ್ಕೊಂಡು ಕೊಡ್ತಾರೆ. ನಿಮ್ ಕಡೆ ಬರ್ತಾರೆ. ಇಂತ ಕಾಲ ನೀವಂತ ಅವ್ರು ಅಲ್ಲಿ ಅಂತ ಬರ್ತಾ ಕೊಡ್ತಾರೆ ಅಂತಾರೆ. ನೋಣೆ ಮುಂದೆ ಹೋಗಿ ಇಸ್ಕೊಳ್ಳಿ. ಇವ್ರಿಗೊಂದು ಕೊಡ್ಸ್ಕೊಂಡು ಬಂದ. ಏನಮ್ಮ ಏನು ಈಗ ಮಾತಾಡಲ್ಲ. ಈಗ ಬದಲ ಕೊಡ್ತೀನಿ ಮಾರಲ್ಲಿ ಬೈರಲ್ಲಿ ಈ ಕಡೆ ಬರಮ್ಮ. ಬನ್ನಿ ರಾಮಣ್ಣ, ಬನ್ನಿ ರಾಮ ರಾಮಣ್ಣ ತಮ್ಮರ ಮಮ್ಮಿನ ಕಸಿ ಮಾವನ ಕಸಿ ಅಲ್ವಲ್ಲ. ಬಾಟಿ ತೀರ್ಥ ಸಾಂಬಾರ ಅನ್ಕೊಳಲ್ಲ. ಇವತ್ತು ಬಂದೆ ನನ್ನ ಕಸ ಮಾಡಕ್ಕೆ ಏನಾರ ಇದೆಯಾ ಅಂತ ಒಂದ್ಸರಿ ಇವನಿಗೆ ಪ್ರೀತಿಯಿಂದ ಒಂದ್ಸರಿ ಕಂಡುಬಿಡೋಣ ಅಲ್ವಾ. ಇನ್ನೊಮ್ಮೆ ಯಾರ್ಯಾರು ನಮ್ಮನ್ನು ಇವತ್ತು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಪ್ರಚಾರ ಮಾಡ್ತಿದ್ದೀರಿ, ಅದು ಯಾರು ನಮ್ಮ ಹೆಸರು ಗೊತ್ತಿಲ್ಲ, ಯಾರ್ಯಾರು ನಮ್ಮನ್ನು ಫೇಸ್ಬುಕ್ಕಲ್ಲಿ ಹಾಕಿ ನಮ್ಮ ಮೊನ್ನೆ ಯಾರು ಗುಣವಂತ ಹಾಕಿದ್ರು ಬೈದ್ಬಿಟ್ಟು ಅವ್ರು ಗುಣವಂತ ಅಲ್ಲ ನಮ್ಮ ಬಯ್ಯವಂತ ಅಂತ ಯಾರ್ಯಾರು ನಮ್ಮ ಪ್ರಚಾರ ಮಾಡ್ತಿದ್ದೀರಿ ಪುಣ್ಯಾತ್ಮರ, ನಿಮ್ಗೆ ಬರ್ಲಿಕ್ಕೆ ದಾರಿ ಆದಂಥ 1000 ಜನ ಇದ್ದಾರೆ, 100 ಜನ ಇದ್ದಾರೆ. ನೀವು ದೇವಸ್ಥಾನ ಜಣಿ ಹಾಕ್ಬತ್ತೀನಿ ಅಂತ ಯಾವ ನಿಮ್ಮದು ಕೊಡಂತ್ರಿ ಕಾಣಿಸ್ಕೊಂತೀನಿ. ಬೆಂಗಳೂರಿಂದ ಬಂದರೆ ಒಂದ್ಸರಿ ಇವತ್ತು ಊಟದ ವ್ಯವಸ್ಥೆ ನನ್ನ ಮಗನ ಊಟದ ಬಗ್ಗೆ ಮತ್ತೆ ಇಂಥ ಅಕ್ಕಂದ್ರೆ ಕೊಡೋಣ ಅಂತ ನನ್ನ ಆಸೆ ಅಲ್ವಾ. ಯಾಕಂದ್ರೆ ಎಲ್ಲ ಬಂದು 199 ಜನ ಬರೋದಿಲ್ಲ ನಮ್ಮ ದೇವಸ್ಥಾನಕ್ಕೆ ಕೈ ನೈಯುತ್ತ ಅಂತ ಕಾಲ ಯಂತ್ರಗಳನ್ನ ನಾವೇ ನೋಡ್ಕೊಡ್ತೀವಿ. ಯಾರು ಹ್ಯಾಂಡಿಕ್ಯಾಪ್ ಪೇಷಂಟ್ ಉಜ್ವಾದ ಪೇಷಂಟ್ ಅವ್ರನ್ನ ನಾವು ನೋಡ್ಕೊಡ್ತೀವಿ. ಈಗ ಹೆಂಗಾಗಿದೆ ಯಂತ್ರ ಫ್ರೀ ಕಟ್ತಾರೆ ಗೊತ್ತಾಗ್ಬಿಟ್ಟಿದೆ. ಒಂದರೆಲ್ಲ ಹೇಳ್ತಾರೆ ಕಾಣುವ ಕಾಲದ ಕೊಡೋಣಕ್ಕಂತ ಬಡವರು ಇದ್ದಾರೆ, ಸ್ಟಿಕ್ಕರ್ ಅನ್ನೋಂತ ಬಡವರು ಇದ್ದಾರೆ. ಅವ್ರಿಗೆ ಒಂದು ಸ್ಟಿಕ್ಕರ್ ಕೊಡ್ತೀವಿ ಪೇಷಂಟ್ಗಳಿಗೆ ಕುತ್ಕೊಂಡು ನೋಡ್ಲಿ ಅಂತ. ಮನೆಗೆ ಸ್ಟಿಕ್ಕರ್ ಕೊಡಿ ಅಂತಾರೆ. ಆಮೇಲೆ ನೀರು ಬಾಟ್ಲಿ ಕೊಡ್ತೀವಿ ನಾವು, ನಿಮ್ಗೆಲ್ಲ ಗೊತ್ತಿರುತ್ತೆ ಪೇಷಂಟ್ಗಳಿಗೆ. ಈ ಪಕ್ಕ ಕೂತ್ರಲ್ಲಿ ನೀರು ಕೊಡ್ಬೇಕು, ನಂಗೊಂದು ಕೈನ ನೀರು ಕೊಡಿ ಗೊತ್ತಾಗ್ಬಿಟ್ಟಿದ್ದೆಲ್ಲ. ಸೀರೆ ಕೊಡ್ತೀವಿ. ಯಾರಿಗೆ ಗೊತ್ತರ ಅಪ್ಪ ಅಮ್ಮ ಇಲ್ಲ ಅಂದ್ರು, ನಡೆಯೋಕೆ ಆಗಲ್ಲ, ಯಜಮಾನರುಗಳಿಲ್ಲ ಅಂತವ್ರಿಗೆ ಒಂದು ಸೀರೆ ಕೊಡೋಣ ಅಂತ ಬಂದಲ್ಲ ಸೀರೆ ಕೊಡಿ ಅಂತ. ಈಗ ಬಚ್ಚಾರು ಕೊಡಲ್ಲಪ್ಪ, ಯಾರು ಬೇಜಾರು ಮಾಡ್ಕೊಬೇಡಿ. 200 ರೂಪಾಯಿ ಕೊಟ್ಟು ನಾನು ಬರ್ತೀನಿ, 200 ರೂಪಾಯಿ ಕೊಟ್ಟರೆ 2000 ಕೊಡಿ ಅಂತ ನಾವು. ಇಲ್ಲಿ ಎಲ್ಲ ಗೊತ್ತಾಗ್ಬಿಟ್ಟಿದೆ ಫ್ರೀ ಅಂತ, ಎಲ್ಲ ಅಪರೂಪ ಅಂತ ಪುಣ್ಯಾತ್ಮರು. ಒಳಗಡೆ ನೋಡಿ ಡಬ್ಬಿ ಅಲಾಡಿಸ್ಬರೋಗಿ ಏನೂ ಇಲ್ಲ, ಬರೀ ಮಾತಾಡ್ತಾ ಅಷ್ಟೇ, ಡಬ್ಬಿ ತುಂಬಿರೋದೇ ಇಲ್ಲ. ಎಲ್ಲ ಕಡೆ ಹೋಗಿ ಸುಸ್ತಾ ಬಂದಿವಿ, ಹುಷಾರಾಗತ್ತಾ ಅಂತ. ಸ್ಕ್ರೀನ್ ಟಚ್ ಮೊಬೈಲ್ ಯಾರ ಗಂಡ ಹೆಂಡತಿ ನಮ್ ಗೌತಮ್ ಅಂತ ಒಬ್ರಿಗೆ ಮೆಸೇಜ್ ಮಾಡ್ಯಾರೆ. ಗಂಡ ಹೆಂಡತಿ ಮಾವಿನ ಕಡೆ ಕೂತಿರುತ್ತೆ, ಭಾಮೇರಿ ಬಾಳ ಜಂಬ, ಎಲ್ಲರೂ ಮತಸ್ಬಿಟ್ರು ನಮ್ಮ ಮತಸಿಲ್ಲ ಅಂತ. ಎಲ್ಲರೂ ಲವ್ ಮಾಡ್ತಾ ಕೂತಿದ್ರೆ ನಂಗೆ ಮುಂಚೆ ಹೇಳ್ಬೇಕು, ಮತಸ್ತೀನಿ ಬಂದು. ಎಂತೆಂತ ಅವಿವೇಕಗಳು ಗೊತ್ತಿರಪ್ಪ ಭೂಮಿ ಮೇಲೆ. ಒಬ್ಬ ಮೊನ್ನೆ ಬಂದಾನೆ ಫ್ಯಾನ್ ಒಳಗಾಕಲ್ವಾ ಅಂತ, ಕರೆಂಟೇ ಇಲ್ಲ. ನಮ್ಮ ಆಂಟಿ ಕರ ಬಂದು ನೀರಿಕ್ಕಲ್ವಾ ಅಂತ ಇಲ್ಲಿ ಅಲ್ಲಿ ನೀರು ಅದಕ್ಕೆ ಎರಡು ಕಡೆ. ಮತ್ತೆ ಮಧುಕೆರೆ ನೀರು ನಿಮ್ಗೆ ಗೊತ್ತಿರುತ್ತೆ, ಮಾಯದಂತ ಮಳೆ ಬಂತಮ್ಮ ಅಂತ. ಮಳೆ ಕೊಟ್ಟರು ಕೋಟಿ ಕೊಟ್ಟರು ಮಳೆ ಬಂದ್ರು ಬರಲ್ಲ, ಅದು ಬರೋದು ಗಾಳಿಗೆ. 20 ವರ್ಷ ಹರಿತಾ ಇದೆ. ತಲೆ ನೀರು ಹಾಕೊಂಡು ಹೋಗಿ ಮಕ್ಕಳನ್ನ ಆಡ್ಸ್ಕೊಂಡು ಹೋಗಿ 17-18 ಕಿಲೋಮೀಟರ್ ದೂರ ಮತ್ತೆ ಬಾಬಡಂಗಿರಿ, ಮುಳ್ಳಯ್ಯಂಗಿರಿ, ದೇವರ ಬೆಟ್ಟ ಜೋಗ ಬೆಳೀತಾ ಇದ್ವಿ. ಒಂದೇ ಒಂದು ನೀರು ಕೆಸ ನೀರಿಲ್ಲ, ತಲೆ ನೀರು ಹಾಕೊಂಡು ಪುಣ್ಯ ಬರುತ್ತೆ. ಎಲ್ಲ ವಂಡರ್ಲಾ ಕೊಟ್ಟು ಎಲ್ಲ ಬೆಬ್ಸರ್ ನೀರು ಕುಡಿ. ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಹೇಳ್ತಿದ್ದೆ ನೋಡಿ ಆತ್ಮೀಯರೇ, ಯಾರೋ ಬಂದಿರಿ ಮನೆ ಬಾಗಿಲಿಗೆ ಕೇಳ್ತೀರಾ ಮರಿ ಕಡೀರಿ ಕುರಿ ಕಡೀರಿ ಅಂದ್ರೆ ಮೋಸ ಹೋಗ್ಬೇಡಿ. ಮತ್ತೆ ನಮ್ಮ ಸಂಸ್ಕೃತಿ ನಮ್ಮ ದೇವಸ್ಥಾನ ಮಾಡ್ಕೊಂಡ ಪುಣ್ಯಾತ್ಮರ ಎಲ್ಲಿರುತ್ತೆ ಅಲ್ಲಿ ಯಾಕೆ ಬೇಜಾರಾಗುತ್ತೆ ಅಂದ್ರೆ, ಮನೆ ಚೆನ್ನಾಗಿ ಒಂದೇಳೆ 80,000 ದುಡ್ಡು 3 ಮರಿ ಕಡಿ ಅಂತಾರಂತೆ ಡೆಲಿವರಿ ಆಗಿ. ಅದೆಲ್ಲ ಸುಳ್ಳು ಭ್ರಮೆಗಳು ಬಿಡಿಸಿ ದುಡ್ಡು ಮಾಡ್ಕೊಂಡು ಹೋಗ್ಬೇಡಿ. ದುಡ್ಡು ಭಕ್ತರು ಬಂದು ಕೊಡ್ತಾರೆ, ದೇವ್ರು ಬಂದು ಕೊಡುತ್ತೆ. ದೇವ್ರು ಮಾಡ್ಕೊಂಡಿರ್ತಾರೆ ಯಾರಿದ್ದೀರಾ, ಮೋಸ ಮಾಡೋದ್ರೆ ಯಾರಿದ್ದೀರಿ, ದೇವರು ಉಳಿತು ಅವರೇ ಕೊಡ್ತಾರೆ. ಕಾಣಿಕೆ ತುಂಬಿಸ್ತಾರೆ, ಅವರೇ ಕರ್ಮ ತುಂಬಿಸುತ್ತಾರೆ. ಹುಷಾರು ತುಂಬಿಸ್ಕೊಳ್ಳಿ, ಯಾರಿಗೂ ಮೋಸ ಹೋಗ್ಬೇಡಿ, ನೀವು ಮೋಸ ಹೋಗ್ಬೇಡಿ. ಕೇಳ್ತೀರಾ ನಿಮ್ಮ ಮನೇಲಿ
ಮಾಟ ಆಗಿದೆ ಮಂತ್ರ ಆಗಿದೆ ಅಂತ ತೇರ್ತೆ ಮಾಡಿದ್ವಿ ನಾವು. ನಾಳೆ ಕಟ್ಕೊಳ್ಳಿ, 1 ವರ್ಷ ಟೈಮ್ ಇರುತ್ತೆ ಮನೆ ಬಕ್ಲಿಗೆ. ಒಂದು ಯಂತ್ರ ಹಾಕೊಳ್ಳಿ, ಮನೆ ಹಾಲಲ್ಲಿ ಗಡಿಯಾರ ಕೊಟ್ಟಿಟ್ಟಂಗೆ, ಗಡಿಯಾರ ಇದು ನಿಮ್ಮ ಮೊಬೈಲ್ ಬಿಟ್ಟೆ ಇದು ನಿಮ್ಮ ಟಿವಿ ಇಟ್ಟಂಗೆ ದಯವಿಟ್ಟು ಫೋಟೋ ಇಡಿ. ದಿನ ಸ್ನಾನ ಮಾಡ್ಕೋಬೇಡ, ಗಳಿಗೆ ಮುಟ್ಟಿ ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡಿ, ಬೆಳಗ್ಗೆ ಎದ್ದು ಹಿರಿಕರು ನಮಸ್ಕಾರ ಮಾಡಿ, ಮಂದಿಯವ್ರು ನಮಸ್ಕಾರ ಮಾಡಿ. ನಿಮ್ಮ ವಾಹನಗಳು ಯಾವುದೇ ಇರಲಿ ದಯವಿಟ್ಟು 2 ಕಡೆ ಸ್ಟಿಕ್ಕರ್ ಸಿಗುತ್ತೆ. ಆಕ್ಸಿಡೆಂಟ್ ಆಗದೆ ಒಳಗಿಂದ ಹಾಕೊಳ್ಳಿ, ನಿಮಗೆ ಸೇಫ್ಟಿ, ಹೊರಗಿಂದ ದೃಷ್ಟಿ ಸೇಫ್ಟಿ. ಅದೇ ಕಲ್ಲು ಮಣ್ಣು ತುಳಿಯುತ್ತೆ ರೋಡಗೆ ಚಕ್ರ, ಮಾಟ ಬಂದು ತುಳಿತಾ ಗೊತ್ತಿಲ್ಲ, ಏನು ಆಗದೆ ಇರಲಿ ಅಂತ. ಇನ್ನ ನಿಮಗೆ ನಂಬಿಕೆ ಇದ್ರೆ, ನಿಮಗೆ ಸಾಧ್ಯವಾದ್ರೆ 4 ಜನ ಸಹಾಯ ಮಾಡಿ, ತೀರ್ಥ ಕೊಡಿ, ಕುಂಕುಮ ಕೊಡಿ, ಒಂದು ಫೋಟೋ ಕೊಡಿ, ಸ್ಟಿಕ್ಕರ್ ಕೊಡಿ, ಇಲ್ಲಾಂದ್ರೆ ಒಂದು ಶೇರ್ ಮಾಡಿ ದುರ್ಗಾಸನ ಪೇಜ್ನ. ಯಾಕಂದ್ರೆ ಮಹಾನುಭಾವರು ಯಾರು ನಮ್ಮ ಜಗತ್ತಿ ಬೆಳೆಸ್ಬಿಟ್ಟಿದ್ದಾರೆ. ಯಾರು ಬರ್ಲಿಕ್ಕೆ ಆಗಲ್ಲ, ಯಾರು ಬರ್ಲಿಕ್ಕೆ ಗೊತ್ತಿಲ್ಲ, ಬರ್ಲಿಕ್ಕೆ ಆಗಲ್ಲ ಅಂತ ಮಹಾನುಭಾವರು ಕರ್ಕೊಂಬರ್ಬೇಕು, ಅವ್ರನ್ನ ಗಾಡಿ ಮಾಡ್ಕೊಂಬರ್ಬೇಕು. ಅದ್ರ ಹುಚ್ಚ ಏನ್ ಬೇಡ ಅದ ಅವ್ರ ಕಡೆ ಯಾರೊಬ್ರು ಬಂದು ಬೇಡ್ಕೊಂಡು ಹೋಗ್ರಿ. ಇವತ್ತು ಯಾರು ಅಕ್ಕಿ ತಾಂಬಂದಿ ಪುಣ್ಯಾತ್ಮರು ಅಕ್ಕಿ ಕೊಟ್ಟಿರಾ, ಕಾಣಿಕೆ ಡಬ್ಬಿ ದುಡ್ಡು ಹಾಕಿದ್ದೀರಾ, ಸೀರೆ ತಂದು ಕೊಟ್ಟಿದ್ದೀರಾ, ನಿಮ್ಗೆ ಒಂದೇ ರಿಕ್ವೆಸ್ಟ್, ಸೀರೆ ದೇವ್ರ ಸರ ಬದಲು ಮಾಮೂಲಿ ಸೀರೆ ತನ್ನಿ, 100 ರೂಪಾಯಿ ಕೊಡ್ತೀನಿ, ಪರವಾಗಿಲ್ಲ. ನಿಮ್ಗೆಲ್ಲ ನಮ್ಮ ಜೊತೆ ಒಂದ್ಸರಿ ಏನ್ ಮಾಡೋಣ. ಧನ್ಯವಾದಗಳು. ಹೌದಾ? ಇನ್ನ ಕೆಲವೇ ಶಂಕರ್ ಮಾಡ್ತಾರಂದ್ರೆ ರಸ್ತೆಲಿ ಯಾರು ಹುಷಾರಿಲ್ಲ, ತೀರ್ಥ ಕೊಡ್ರಿ ಪುಣ್ಯಾತ್ಮ. ನೀವು ಒಂಚೂರು ಯಾರಿಗಾರ 4 ಜನಕ್ಕೆ ಏನು ಮಾಡಕ್ಕಾಗಿಲ್ಲ, ಬರೋಲ್ಲ, ನನಗೆ ತೀರ್ಥ ಕೊಡಿ. ಇವ್ರಿಗೆ ರಮೇಶ ನಿಂಗೆ ಓನರ್ ಹಾಕ್ಬೇಕಾಯ್ತು, ಓನರ್ ಬೇಡ, ನಮ್ ಜನಕ್ಕೆ ಕೊಡ್ತಾರೆ ಬಹುಮಾನ. ಯಾಕೆಂದ್ರೆ ಯಾವ್ದಾರ ಒಂದು ಸಿನಿಮಾ ಬರಂಗಿಲ್ಲ, ಅವ್ರಿಟ್ಟು ಅವ್ರನ್ನ ನೀವು ಅಂತ ಬರುತ್ತೆ ಅಂತ ಲೆವೆಲ್ ಹೇಳಿದ ನನ್ನ ತಂಗಿ ಬಂದಲ್ ನೋಡಿ. ಬೇಡ್ಕೊಂಡ್ರೆ ಕೈ ಬರೋದು ಇದೇ ಕೈ, ನೀವು ಕಾಯ್ಬೇಕು. ನೀವು ಬಂದಾರಲ್ಲ ಹುಷಾರಾಗುತ್ತಾರ, ಏನ್ ಮಾಡಕ್ಕಾಗಲ್ಲ ನಮ್ಮ ಕೈಲಿ. ನಾನ್ ಸ್ಕ್ರೀನ್ ಮೊಬೈಲ್ ಅಲ್ಲ, ಕೀಪ್ಯಾಡ್ ಮೊಬೈಲ್. ನಾನು ನಿಧಾನ ತೆಗಿ ಮತ್ತೆ ಕುತ್ಕೊಂಡು ನಿಮ್ಗೆ ಪ್ರಸಾದ ಕೊಡ್ತೀನಿ. ಚೆನ್ನಾಗಿದೆಯಪ್ಪ? ಪೊಲೀಸ್ ಕಾಸನಾ? ಸ್ಕ್ಯಾನಿಂಗ್ ಹೇಳಿದ್ದಾರೆ, ನಾರ್ಮಲ್ ಬರ್ಲಿ ಅಂತ ಬೇಡ್ಕೊಂಡು. ನಾರ್ಮಲ್ ಬರ್ಲಿ ಅಂತ ನಾರ್ಮಲ್ ಬಂದು ಕಸ ಹೊಡಿ ಊಟ ಹಾಕ್ಸಿ ಕಸ ಹೊಡಿತೀನಿ ಅಂತ. ಯಾವತ್ತು? ನಾರ್ಮಲ್ ಬರ್ಲಿ. ನಾರ್ಮಲ್ ಬಂದಾಗ ದೇವ್ರು ನಿಮ್ಮನೆ ಹೇಳ, ನೀವು ದೇವ್ರ ಹೊಡಿರಿ. ಲೋಕಾಯುಕ್ತರನ ಲೋಕಾಯುಕ್ತರೊಬ್ಬ ಒಬ್ರು ಪುಣ್ಯಾತ್ಮರು ಪ್ರತಿ ಅಮಾಸ ಬಂದು ಕಸ ಹೊಡಿತಾರೆ, ಹುಷಾರಾಗಿದೆ ಅಂತೆ. ಯಾರ ಹೇಳ್ತೀನಿ ಕೇಳಿ, ಬಂದಾಗ ಹೊಡಿತೀನಿ, ಆದ ಹೊಡಿತೀನಿ, ದೇವ್ರು ನಿಮ್ಮನೆ ಆಳಲ್ಲ. ಹುಷಾರಾದ್ ಹೊಡಿತೀನಿ ಅಂತ ದೊಡ್ಡ ಮಾಡಿ ಕರೆಕ್ಟ್ ಅಲ್ವಾ? ಮುಂಚೆ ಹೊಡೀರಿ, ನಾನು ದೇವ್ರ ಕೊಟ್ಟ ಹೊಡಿತೇನೆ. ಒಳಗಡೆ ನೋಡ್ಕೊಂಬರ ಹೋಗಿ ಎಲ್ಲ ಕೈ ನೋವು ಕಾಲು ನೋವು ನಾನು ನೋಡ್ಕೊಂಬ. ನಮ್ಮ ಅಮ್ಮಗೊಂದು 75 ವರ್ಷ ಅಡಿಗೆ ಮಾಡ್ತಾ ಇದ್ದೀನಿ, ನಮ್ಮ ಅಪ್ಪಗೊಂದು 80 ಆಯ್ತು, ದನ ಮೇಸ್ತಾ ಇದ್ದೀನಿ. ನೀವೆಲ್ಲ ಬಂದೆ, ನಮಗೂ ಸುಸ್ತಾಗುತ್ತೆ. ನಾನು ಈ ಗಾಡಿ ವರ್ಷ ಬಂದು ನಮಗೂ ಸುಸ್ತಾಗುತ್ತೆ. ಮಲ್ಕ ಬರೀ ಯಾಕೆ ಈ ಪುಣ್ಯ ಯಾರಿಗೆ ಸಿಗುತ್ತೆ? ಬಯ್ಯ ಪುಣ್ಯ, ನಿಮ್ಮ ಆಶೀರ್ವಾದ ಪುಣ್ಯ. ಆದ ಮಾಡ್ಬಿಡಿ ಏನ್ಬಿಡ, ನಾನು ಯಾರ ಸೆನ್ಸಲ್ಲ ಗೊತ್ತಾ? ಅವ್ರಿಗೆ ಆಸ್ತಿ ಮುಂಚೆನೆ ಬರಿಬೇಡಿ, ಅವ್ರಿಗೆ ಮುದ್ದೆನೂ ಮಾಡಬೇಡಿ. ಯಾಕಂದ್ರೆ ಒಂದ್ ಹೆಣ್ಣಿನ ಜೀವ ನೀವೇ ಹಾಳು ಮಾಡ್ದಂಗಾಗುತ್ತೆ. ಅವ್ರ ಅಪ್ಪ ಅಮ್ಮನ ಸಾಕಲ್ಲ, ಹೆಣ್ಣು ಸಾಕಲ್ಲ. ಇಲ್ಲಿ ಸಾಕಷ್ಟು ಜನ ಬೇಜಾರಾದ ಸಂಗತಿ ಏನಂದ್ರೆ, ಪೇಷಂಟ್ ಕರ್ಕೊಂಬರ್ತಾರೆ ತಾಯರು, ತಂದೆರು ಬರಲ್ಲ ಅಂತ. ಯಾಕೋ ತಂದೆರು ಯಾಕೆ ಬರಲ್ಲ ಗೊತ್ತಾ? ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ, ಪೇಷಂಟ್ ಎತ್ಕೊಳಕ್ಕಾಗತ್ತೆ. ನಿಮ್ ಗ್ರಾಮದಲ್ಲಿ ತಾಯಿ ಏನೋ ಮೇಲೆ ನೋಡಿ ಟ್ಯಾಂಕ್ ಹತ್ರ ಏನ್ ಮಾಡ್ತಾ ಇನ್ನ, ತಾಯಿ ಟ್ಯಾಂಕು ಗೊತ್ತಿಲ್ಲ, ನೀರು ಗೊತ್ತಿಲ್ಲ ಜನಗಳಿಗೆ. ಬೆಳಿಗ್ಗೆ ಬಂದವ್ರ ಮಕ್ಕಳು ಲೀವ್ ಹಾಕ್ಬೇಕು, ನಾವು ಹಾಕ್ಬೇಕು ಹೇಳಿ. ಹಳೆ ದೇವಸ್ಥಾನ ಯಾರು ನೋಡಿ ಕೈತಿ? ಹಳೆ ದೇವಸ್ಥಾನ ಬಹಳ ಚೆನ್ನಾಗಿತ್ತು ಅಲ್ಲಣ್ಣ. ಅಲ್ಲಿ ಗಲಾಟೆ ಬಂದರಲ್ಲ, ಲೇಟ್ ಆಗುತ್ತಾ? ವಿಜಯ ಫಸ್ಟ್ ಬಂದಿವಿ, ಮಕ್ಳು ಕಲಿಯಿಂದ ಸ್ಕ್ರೀನ್ ಬೆಟ್ಟ ಹಾಕಿವಿ, ಲೇಟ. ಕೇರಳ ಮಹಾರಾಜರು 3.5 ಗಂಟೆ ಕಾಯ್ತಾರೆ, ಹುಷಾರಾಗಿ ಹೋಗ್ತಾರೆ. ನಮ್ಮ ಕಾಯಲ್ಲ, ಕಾಣ ಬಂದಿದೆ. ಬೆಳಿಗ್ಗೆ ಮಕ್ಳು ಕರ್ಕೊಂಡು ಒಳಗೆ ಬಿಡ್ಕೊಂಡು ನಿಂತ್ಕೊಂತಾರೆ. ಹಿಂಗೆ ಮಕ್ಳು ಆಡಂಗಿಲ್ಲ. ಯಾರ ಪುಣ್ಯಾತ್ಮರು ಕೊಡೋರು. ಒಬ್ಬರು ಅಮ್ಮ ಕೇಳುತ್ತೆ, ನಮ್ಮ ಮಗ ಮೊಸರನ್ನ ತಿನ್ನಲ್ಲ, ಇಡ್ಲಿ ಮಾಡ್ಕೊಡಿ ಅಂತಾರೆ ನಮ್ಮನ್ನ. ನಾವ್ ಇಡ್ಲಿ ಮಾಡ್ಕೊಡ್ಬೇಕು. ಸಾಯಂಕಾಲ ಮಲ್ಕೊಂಡ್ರಪ್ಪ ದಿಮ್ ಕೊಡ್ಬೇಕು, ಬೆಳಿಗ್ಗೆ ಬಿಸಿಲು ಕೊಡ್ಬೇಕು. ಹಂಗಾಗೆಲ್ಲ ಸ್ಟಾಪ್ ಮಾಡಿದೀವಪ್ಪ. ಬೇಜಾರಾಗ್ಬೇಡಿ. ಬೇಜಾರಾಗ್ತೀರಾ? ಬೇಜಾರಾಗ್ತೀನಿ ಮತ್ತು ಕೆಳಗೆ ಬಿದ್ದು ಬೇಜಾರಾಗ್ತಾನ. ಕೆಳಗಿಲಿ ಇಡೀ ಮಗಳೇ, ಕೆಳಗೆ ಬಿದ್ದು ಯಾರು ಆಗಲ್ಲ. ಪ್ರಸಾದ ಕೊಡಿ.